ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮಹಿಳೆಯರು ಓಡಾಡೋದು ಸೇಫ್ ಅಲ್ಲ ಅನ್ನೋದು ಸಾಕಷ್ಟು ಜನರ ಅಭಿಪ್ರಾಯ. ಕ್ಯಾಬ್ ಆಟೋ ಚಾಲಕರನ್ನ ಹೇಗೆ ನಂಬೋದು ಅಂತ ಸಾಕಷ್ಟು ಮಹಿಳೆಯರು ಚಿಂತೆ ಮಾಡ್ತಾ ಇದ್ರು. ಆದ್ರೆ ಇದೀಗ ಬಂದಿರುವ ಗುಡ್ ನ್ಯೂಸ್ ಕೇಳಿದ್ರೆ ಮಹಿಳಾ ಮಣಿಯರಂತೂ ಫುಲ್ ಖುಷಿ ಆಗ್ತೀರಾ. ಏನದು ಸಿಹಿ ಸುದ್ದಿ ಅಂತೀರಾ? ಈ ಸ್ಟೋರಿ ನೋಡಿ. ಬೆಂಗಳೂರಿನ ಮಹಿಳಾ ಮಣಿಯರಿಗೆ ಗುಡ್ ನ್ಯೂಸ್. ರಸ್ತೆಗಿಳಿದ 2,000 ಸಖಿ ಆಟೋ ಬುಕ್ಕಿಂಗ್ ಶುರು. ಸಿಲಿಕಾನ್ ಸಿಟಿಯಲ್ಲಿ ನಾವು ಪುರುಷ ಆಟೋನ ನೋಡಿರ್ತೀವಿ. ಈಗಾಗಲೇ ಕೆಲವು ಮಹಿಳೆಯರು 1-2 ಹೀಗೆ ಒಂದೊಂದು ಕಡೆಗಳಲ್ಲಿ ಈ ರೀತಿಯಾಗಿ ಆಟೋವನ್ನು ಓಡಿಸ್ತಾ ಇರ್ತಾರೆ. ಆದರೆ ಸಖಿ ಒಂದು ಆ್ಯಪ್ ಬಂದಿದೆ. ಇದರ ಅಡಿಯಲ್ಲಿ ಬಹುತೇಕ ಮಹಿಳೆಯರು ಟ್ರೈನಿಂಗನ್ನು ತೆಗೆದುಕೊಂಡು ಸಿಲಿಕಾನ್ ಸಿಟಿಯಲ್ಲಿ ಓಡಿಸೋದಕ್ಕೆ ಈಗಾಗಲೇ ರೆಡಿ ಆಗಿರುವಂಥದ್ದು. ನಾನು ಕೂಡ ಅಲ್ಲೇ ಇದ್ದೀನಿ. ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಸಖಿ ಏನು 2,000ಕ್ಕೂ ಹೆಚ್ಚು ಆಟೋಗಳನ್ನು ಈಗಾಗಲೇ ಅಂದರೆ ಇಲ್ಲಿ ಸಿಲಿಕಾನ್ ಸಿಟಿಯಲ್ಲಿ ಓಡಿಸೋದಕ್ಕೋಸ್ಕರ ಈಗಾಗಲೇ ಈ ಒಂದು ಯೋಜನೆಯನ್ನು ತಂದಿರುವಂಥದ್ದು. ಪ್ರಮುಖವಾಗಿ ಮಹಿಳೆಯರ ಸುರಕ್ಷತೆ ಗೋಸ್ಕರ ರಾಜಧಾನಿ ಬೆಂಗಳೂರಿನಲ್ಲಿ ಮಹಿಳೆಯರ ಸುರಕ್ಷತೆಯನ್ನ ನಿಟ್ಟುಕೊಂಡು ಕೇವಲ ಮಹಿಳೆಯರಿಗಾಗಿ ಇದೀಗ ಸಖಿ ಆಟೋ ಸೇವೆಯನ್ನ ರಸ್ತೆಗಿಳಿಸಿರುವಂತದ್ದು. ರಾಜಧಾನಿ ಬೆಂಗಳೂರಿನಲ್ಲಿ ಮಹಿಳೆಯರ ಸುರಕ್ಷಿತ ಪ್ರಯಾಣಕ್ಕಾಗಿ ಮಹತ್ವದ ಸೇವೆ ಆರಂಭವಾಗಿದೆ. ಕೇವಲ ಮಹಿಳೆಯರಿಗಾಗಿಯೇ ಇದೀಗ ಸಖಿ ಆಟೋ ಸೇವೆ ರಸ್ತೆಗಿಳಿದಿದ್ದು, ಆಟೋಗಳಿಗಾಗಿ ಪರದಾಡುವ ಅಥವಾ ಸುರಕ್ಷತೆಯ ಬಗ್ಗೆ ಚಿಂತಿಸುವ ಮಹಿಳೆಯರಿಗೆ ಇದು ವರದಾನವಾಗಲಿದೆ. ಹೌದು, ಬೆಂಗಳೂರಲ್ಲಿ ಮಹಿಳೆಯರು ಕ್ಯಾಬ್ ಅಥವಾ ಆಟೋದಲ್ಲಿ ಓಡಾಡೋದಕ್ಕೆ ಕೊಂಚ ಹಿಂಜರಿತಾರೆ. ಯಾಕಂದ್ರೆ ಚಾಲಕರು ಎಷ್ಟರ ಮಟ್ಟಿಗೆ ನಮ್ಮನ್ನ ಸೇಫ್ ಆಗಿ ಕರ್ಕೊಂಡು ಹೋಗ್ತಾರೆ ಅನ್ನುವಂಥದ್ದು. ಆದ್ರೆ ಇದೀಗ ಈ ರೀತಿ ಚಿಂತೆ ಮಾಡೋದೇ ಬೇಡ. ಹೆಣ್ಣು ಮಕ್ಕಳಿಗಾಗಿಯೇ ಹೆಣ್ಣು ಮಕ್ಕಳಿಂದಲೇ ಒಂದು ಸೇವೆ ಆರಂಭವಾಗಿದೆ. ಅದುವೇ ಸಖಿ ಸೇವೆ. ಸಖಿ ಪ್ರಯಾಣಿಕರು, ಆಟೋ ಚಾಲಕಿಯರು ಖುಷ್. ಇದನ್ನು ನಾವು ವಾಟ್ಸ್ಆಪ್ನಲ್ಲಿ ಬುಕ್ ಮಾಡ್ಕೋಬಹುದು. ನಿಮ್ಮ ಅಡ್ರೆಸ್ಗೆ ಆಟೋ ಚಾಲಕಿಯರು ಬರ್ತಾರೆ. ಸೇಫ್ ಆಗಿಯೇ ನೀವು ಎಲ್ಲಿಗೆ ಹೋಗ್ಬೇಕು ಅಲ್ಲಿ ನಿಮ್ಮನ್ನ ತಲುಪಿಸ್ತಾರೆ. ಇದರಿಂದ ನಿಮಗೂ ಸೇಫ್ ಇರುತ್ತೆ. ಜೊತೆಗೆ ಸ್ವಾಭಿಮಾನದ ಬದುಕನ್ನ ಕಟ್ಟಿಕೊಂಡಿರುವ ಆಟೋ ಚಾಲಕಿಯರಿಗೂ ಕೂಡ ಈ ಒಂದು ಸೇವೆ ವರದಾನವಾಗಿದೆ. ನಾನೊಂದು 15-16 ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀನಿ. ಹಾಗಾಗಿ ತುಂಬ ನನಗೂ ಕಷ್ಟ ಆಗ್ತಾಯಿತ್ತು ಆ ಟೈಮಲ್ಲೆಲ್ಲ, ಅಂದರೆ ಜೀವನ ಮಾಡೋಕ್ಕೆ. ಸುಮಾರು ಜನ ಕೇಳೋದ್ರಿಂದ ನಾನು ಯಾಕೆ ತರಬೇತಿ ಮಾಡಬಾರ್ದು, ಅಂದರೆ ಮಹಿಳೆಯವ್ರನ್ನ ಯಾಕೆ ಇದಕ್ಕೆ ಕರ್ಕೊಂಬರ್ಬಾರ್ದು ಅಂತ ಯೋಚನೆ ಮಾಡಿದೆ. ಬಟ್ ಎಲ್ಲರೂ ಹೆಲ್ಪ್ ಮಾಡ್ತಾರೆ. ಒಂದು ಬೆಸಿಟ್ಟು, ಊಟ ಒಂದು ಟೈಮ್ ಎಲ್ಲ ಕೊಡ್ಬೋದು. ಬಟ್ ನನಗನ್ಸಿದ್ದೇನು, ನಾನೇನಾದರೂ ಸಮಾಜ ಸೇವೆ ಮಾಡಬೇಕು ಅಂತೇಳಿ ಈ ತರಬೇತಿನ ಕಾರ್ಯಕ್ರಮನ ಶುರು ಮಾಡಿದೆ. ಬಟ್ ಅದೇ ಸ್ವಲ್ಪನೇ ಶುರು ಮಾಡಿದೆ. ಅವಾಗ ಯಾರೂ ಬರ್ತಾ ಇರಲಿಲ್ಲ. ನಾನೇ ಅವ್ರ ಮನೆ ಹತ್ರ ಹೋಗಿ ಕೇಳ್ಕೊಂಡೋಗಿ ಬನ್ನಿ ಆಟೋ ಕಳಿಸ್ತೀನಿ ಅಂತ ಕೇಳ್ತಾ ಇದ್ದೆ. ಬಟ್ ಇವತ್ತಿನ ಪರಿಸ್ಥಿತಿಯಲ್ಲಿ ಅವರೆಲ್ಲ ನನ್ನನ್ನು ಹುಡ್ಕೊಂಬರ್ತಾ ಇದ್ದಾರೆ. ಅದೇ ಥರ ಕಲಿಸ್ಕೊಂಡು ಸುಮಾರು ಒಂದು 600 ಹೆಚ್ಚು ಮಹಿಳೆಯರನ್ನ ನಾನು ಇದೇ ಜಾಗದಲ್ಲೇ ಹುಟ್ಟಾಕಿದ್ದೀನಿ. ಬುಕ್ ಮಾಡೋದು ಹೇಗೆ ಅಂತ ನೋಡೋದಾದ್ರೆ, ಸಖಿ ಆಟೋ ಅನ್ನ ಬಹಳ ಸುಲಭವಾಗಿ ನಿಮ್ಮ ಮೊಬೈಲ್ ಮೂಲಕವೇ ಬುಕ್ ಮಾಡಬಹುದು. ವಾಟ್ಸ್ಆಪ್ ಮೂಲಕ ಗ್ರಾಹಕರು 6361933364 ಸಂಖ್ಯೆಗೆ ವಾಟ್ಸ್ಆಪ್ ಮೆಸೇಜ್ ಮಾಡುವ ಮೂಲಕ ಆಟೋ ಬುಕ್ ಮಾಡಬಹುದು. ಇನ್ನು ವೆಬ್ಸೈಟ್ ಮೂಲಕ ride.sakhiwomen.in ಜಾಲತಾಣಕ್ಕೆ ಭೇಟಿ ನೀಡಿ ಅಲ್ಲಿಯೂ ಆಟೋ ಕಾಯ್ದಿರಿಸಬಹುದು. ಈ ಕುರಿತು ಆಟೋ ಚಾಲಕಿಯರು ಕೂಡ ಖುಷಿ ವ್ಯಕ್ತಪಡಿಸ್ತಾ ಇದ್ದು, ಇದರಿಂದ ನಮಗೂ ಕೂಡ ಸಹಕಾರಿಯಾಗ್ತಾ ಇದೆ ಅಂತ ಸಂತಸ ವ್ಯಕ್ತಪಡಿಸಿದ್ರು. ಇಲ್ಲಿವರೆಗೂ ಯಾರೂ ಬೆಂಗಳೂರಲ್ಲಿ, ಇಡೀ ಕರ್ನಾಟಕದಲ್ಲಿ ಯಾರೂ ಮಹಿಳೆಯರಿಗೆ ಬೇಕು ಒಂದು ಆಪು ಅಂತ ತಂದಿರಲಿಲ್ಲ. ಆದರೆ ತರೋದಕ್ಕೂ ಇಷ್ಟು ಜನ ಮಹಿಳೆಯರು ಆಟೋ ಓಡಿಸ್ತಾ ಇದ್ದಾರೆ, ಇಷ್ಟು ಜನ ಮಹಿಳೆಯರು ಆಚೆ ಬಂದಿದ್ದಾರೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಈಗ ಸಖಿ ಅನ್ನೋದು ಒಂದು ಸ್ವಲ್ಪ ಆಚೆ ಬಂದಮೇಲೆ ಇಷ್ಟು ಜನ ಮಹಿಳೆಯರು ಬಂದಿದ್ದಾರಾ, ಇದಕ್ಕೊಂದು ಆಪ್ ತೊಗೊಂಬಂದಿದ್ದಾರೆ ಅಂತ ಈಗ ಒಂದು ಸ್ವಲ್ಪ ಇದಾಗ್ತಾ ಇದೆ. ಮೊದಲ 2 ಕಿಲೋಮೀಟರ್ಗೆ 50 ರೂಪಾಯಿ ಕನಿಷ್ಠ ದರ. ಆನಂತರದ ಪ್ರತಿ ಕಿಲೋಮೀಟರ್ಗೆ 70 ರೂಪಾಯಿ ದರ ನಿಗದಿ.
ಪ್ರಯಾಣ ದರ ಎಷ್ಟು ಅಂತ ನೋಡೋದಾದ್ರೆ ಸಾಮಾನ್ಯ ಆಟೋಗಳ ದರಕ್ಕೂ ಮತ್ತು ಸಖಿ ಆಟೋ ದರಕ್ಕೂ ಹೆಚ್ಚು ವ್ಯತ್ಯಾಸವಿಲ್ಲ ಅಂತ ಹೇಳಲಾಗಿದೆ. ಕನಿಷ್ಠ ದರ ಮೊದಲ 2 ಕಿಲೋಮೀಟರ್ಗೆ 50 ರೂಪಾಯಿ ನಿಗದಿಪಡಿಸಲಾಗಿದೆ. ನಂತರದ ದರ ಆ ನಂತರದ ಪ್ರತಿ ಕಿಲೋಮೀಟರ್ಗೆ 20 ರೂಪಾಯಿ ದರವಿರುತ್ತೆ. ಮಳೆಗಾಲದಲ್ಲಿ ಹಾಗೂ ಪೀಕ್ ಅವರ್ಗಳಲ್ಲಿ ದರದಲ್ಲಿ ಏರಿಕೆ ಅಥವಾ ಬದಲಾವಣೆಗಳಾಗುವ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಮಹಿಳೆಯರ ಸುರಕ್ಷತೆಗೆ ಆದ್ಯತೆ ನೀಡಿ ಆರಂಭವಾಗಿರುವ ಈ ಸೇವೆಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದ್ದು, ಹೀಗೆ ಇದು ಮುಂದುವರಿಯಲಿ ಅನ್ನೋದೇ ನಮ್ಮ ಆಶಯ. ಭವ್ಯ ಸುನಿಲ್, ಜೀ ಕನ್ನಡ ನ್ಯೂಸ್.